ನಮ್ಮ ಕಡೆ ಈ ಬುಡುಬುಡಿಕೆಯವರು ಅಂತ ಬರ್ತಾರಲ್ಲ, ನಾನು ಕನ್ನಡ ಮೇಷ್ಟ್ರು, ನನಗೆ ಈ ಬೇರೆ ಬೇರೆಯವರೆಲ್ಲ ಹೆಂಗ್ ಮಾತಾಡ್ತಾರೆ ಅಂತ ಕಲ್ತ್ಕೋಬೇಕು ಅಂತ ಆಸೆ. ಯಾಕಂದ್ರೆ ಅವ್ರ ಮಾತಿಗೆ ಒಂದು ಉದ್ದೇಶ ಇರುತ್ತೆ, ಯಾಕೆ ಹಂಗ್ ಮಾತಾಡ್ತಾರೆ ಅಂತ ಉದ್ದೇಶ ಇರುತ್ತೆ. ನಾನು ಓದೋವಾಗ ನಮ್ಮ ಹಾಸ್ಟೆಲ್ ಮುಂದೆ ಬುಡುಬುಡಿಕೆಯವನು ಹೋಗ್ತಾ ಇದ್ದ, ನಾನು ಸುಮ್ಮನೆ ಅವನನ್ನು ಫಾಲೋ ಮಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ನಾವು ಕನ್ನಡ ಮಾತಾಡೋಕ್ಕೆ ಸಂಬಳ ತಗೋತೀವಿ ಸರ್ಕಾರದಿಂದ, ನಮ್ಗಷ್ಟು ಚೆನ್ನಾಗಿ ಮಾತಾಡಕ್ ಬರಲ್ಲ. ಆದ್ರೆ ಈ ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಅವನಿಂದನೇ ಹೋದೆ, ಸುಮಾರು 1-1.5 ಗಂಟೆ ಅವರಿಂದ ಓಡಾಡ್ತಾ ಇದ್ದೆ. ದಾರಿ ಉದ್ದಕ್ಕೂ ಮಾತಾಡ್ಕೊಂಡು ಹೋಗ್ತಾನೆ. ಅವನೆಷ್ಟು ಚೆನ್ನಾಗಿ ಮಾತಾಡ್ತಾನೆ ಅನ್ನೋದನ್ನ ಅಭ್ಯಾಸ ಮಾಡ್ಕೊಂಡೆ. ಅವನೊಂಚೂರು ಮಾತಾಡಿದ್ದು ನಂದೊಂಚೂರು ಸೇರಿಸ್ಕೊಂಡು ಇದನ್ನ ಹೇಳ್ತಾನೆ ಇದ್ದೀನಿ ಬಹಳ ಸಲ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ಅಂತ. ಅವರೆಲ್ಲ ಅನಕ್ಷರಸ್ಥರು, ಓದ್ದವರಲ್ಲ, ಬೀದಿಯಲ್ಲಿ ಹೋಗೋರು, ಪಾಪ ಭಿಕ್ಷೆ ಬೇಡವರು. ಆದ್ರೆ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ. ಲಕ್ಷ್ಮೀ ವಿಚಾರ ಧನ ಲಕ್ಷ್ಮೀ ವಿಚಾರ. ಗೌಡ ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮೀ ವಿಚಾರ ಕಟಕಟ ಕಟ ಅಂತ ಉಂಟಾ ಇಲ್ವ? ನಿಜಾನು ಸುಳ್ಳಾದ್ರು ಸುಳ್ಳನ್ನು, ಸುಳ್ಳು ತಟಪಟೆ ಮಾಡಿ ಬಿಡು ಗ್ರಾಮೀಣ ತಾವ. ನಮ್ಮೂರು ದೂರ ಅಲ್ಲ, ದೇಶ ಮೀಸಲು ಕಲ್ಲು ಚಳ್ಳಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಒಂದು ಮುಟ್ಟು, ಒಂದು ಚಿಟ್ಟು, ಒಂದು ಮಂತ್ರ, ಒಂದು ಭೂತ, ಒಂದು ಪ್ರೇತ, ಒಂದು ಪೀರೆ, ಒಂದು ಪಿಸಾಚಿ ಅಂದ್ರೆ ಕಾಗದ ಬರೆದು ಪೋಸ್ಟ್ ಮಾಡಿ ನಮ್ಮ ಮನಸ್ಸಿಗೆ ಕಳ್ಸಿಕೊಂಡು ನಾಳೆ ಬಂದು ನಿನ್ನ ಕಂಠ ಕೊಡ್ತೀವಿ. ಅರ್ಥವಾಯ್ತಾ? ಅವನಿಗೇನೆ ಅರ್ಥ ಆಯ್ತದ ಪಾಪ ಈಗ ಮಾತಾಡಿದ್ರೆ. ಓದು ವರ್ಷದಿಂದ ಹಣೆ ಬರ ಟೇಮು ಅಂದ್ರೆ ಆಚಾರ ಪಾಪ ಕೆಟ್ಟದಾಗ್ಬಿಡ್ತು. ನಿನಗೆ ಇಟ್ಟೆಜ್ಜೆ ಇದ್ದಕ್ಕಾಗ್ಬಿಡ್ತು, ತೊಟ್ಟು ಬಟ್ಟೆ ಚಿಂದಿ ಆಗ್ಬಿಡ್ತು, ಸೊಪ್ಪು ಸೋರೋದಾಗಿ ಸೋರೋಗ್ಬಿಟ್ಟೆ ಪಾಪ. ನಡೀತಾ ಇದ್ದು ನಿಂತೋಗ್ಬಿಟ್ಟೆ, ಕುಂತೋಗ್ಬಿಟ್ಟೆ, ಕುಂತಿದ್ದವನು ಕುಸಿದೋಗ್ಬಿಟ್ಟೆ, ಮಲಗೋಗ್ಬಿಟ್ಟೆ. ಅರ್ಥವಾಯ್ತಾ? ಒಂದು ಹಣೆ ಮಾಡ್ಬೇಕು, ಒಂದು ಆಸೆ ಮಾಡ್ಬೇಕು, ಗದ್ದೆ ತೆಗಿಬೇಕು, ಮುಂದಕ್ಕೆ ಬರೋ ಹೆಣ್ಮಕ್ಳ ಮದುವೆ ಮಾಡಿ ಸಣ್ಣಗೆ ಬದುಕಬೇಕಂತ ಯೋಗ ನಿನ್ನ ಹಣೆಯಲ್ಲಿ ಬರ್ದಿತ್ತು. ನಾವು ಹೇಳಿದ್ವಲ್ಲ, ಟೇಮು ಅಂದ್ರೆ ಪಾಪ ಗಾಚಾರ ಕೆಟ್ಟದಾಗ್ಬಿಡ್ತು, ಸೊಪ್ಪು ಸೋರೋದಾಗಿ ಸೋರೋಗ್ಬಿಟ್ಟೆ ಪಾಪ. ಮನೆಯಲ್ಲಿ ನಿಮ್ಮ ಅಪ್ಪ ಇದ್ದಾರ? ಬಹಳ ದೊಡ್ಡ ಮನಸ್ಸು ನಿಮ್ಮ ಅಪ್ಪ. ನಾ ಮಾಡಿದ್ ನನಗೆ ಸಾಕ್ಷಿ, ನೀ ಮಾಡಿದ್ ನಿನಗೆ ಸಾಕ್ಷಿ, ನೀಡಿದಕ್ಕೆ ನಿಜವೇ ಸಾಕ್ಷಿ, ತೋಡಿದಕ್ಕೆ ಜಲವೇ ಸಾಕ್ಷಿ. ಅರ್ಥವಾಯ್ತಾ? ಬಹಳ ದೊಡ್ಡ ಮನಸ್ಸ ನಿಮ್ಮಪ್ಪ. ಒಂದು ಊದ್ಗಡ್ಡಿ ಕೊಟ್ಟರು ಊರಿಗೆ ಬೆಂಕಿ ಆಗ್ತಾ ಇದ್ದ ಪುಣ್ಯಾತ್ಮ. ಬಹಳ ದೊಡ್ಡ ಮನಸ್ಸಿನ ಮಗ ನೀನು. ಹೆಸರು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ನಿನ್ನ ರಾಶಿಗೆ ಮಾಡಿದ ಕೆಲಸ ರೈಟ್ ಹಾಕೋದು ಮಿಸ್ಟಿಕ್ ಇಲ್ವಾ ಅಂತ ಕೇಳ್ತೀಯ? ನಾನೊಂದು ಮಾತು ಹೇಳ್ತೀನಿ, ಕೇಳಬೇಕು. ಮಂಗಳವಾರ ದಿವಸ ಮಕಚಾರ ಮಾಡಬೇಡ, ಬುಧವಾರ ಹೊಸ ಬಟ್ಟೆ ಹಾಕಬೇಡ, ಬೇಯಿಸುವಾಗ ಬಡಗಲಾಗಿ ಪ್ರಯಾಣ ಹೋಗಬೇಡ. ಅರ್ಥವಾಯ್ತಾ? ಗೌಡ, ನಾನು ಯಾವ್ಯಾವ ಊರು ಸುತ್ತ ಬಂದದ್ದು ಗೊತ್ತುಂಟಾ? ನಾನು ಯಾವ್ಯಾವ ಊರು ಸುತ್ತ ಬಂದು ಗೊತ್ತುಂಟಾ? ಅಡಗೂರು, ಬಡಗೂರು, ಬೆಡಗೂರು, ಕುಡುಗೂರು, ಅಬ್ಬೂರು, ದಿಬ್ಬೂರು, ಎಬ್ಬೂರು, ತಿಬ್ಬೂರು, ಅಳಿಯೂರು, ಉಳಿಯೂರು, ಮಲಿಯೂರು, ಎಲಿಯೂರು, ಆಲೂರು, ಬೇಲೂರು, ಮಾಲೂರು, ಚೇಳೂರು, ಸುತ್ತೂರು, ಕಿತ್ತೂರು, ಮುತ್ತೂರು, ಎತ್ತೂರು, ಹಿರಿಯೂರು, ಸಿರಿಯೂರು, ಸರಗೂರು, ಬರಗೂರು, ಬೆಂಗಳೂರು, ಮಂಗಳೂರು, ತಿಂಗಳೂರು, ತಿಪ್ಟೂರು, ಕಲ್ಲೂರು, ಕೊಲ್ಲೂರು, ಮುಳ್ಳೂರು, ಉಳ್ಳೂರು. ಮಾತಾಡಬೇಡ ನೀನು. ನಾನೊಂದು ಮಾತು ಹೇಳ್ತೀನಿ, ಕೇಳಬೇಕು. ನಿನಗೆ ಆಗದೆ ಇರ್ತಕ್ಕಂಥ ಒಂದು ಮೀಶಿಕೊನೆ ಅಂದ್ರೆ ಅರ್ಥವಾಯ್ತಾ? ಒಂದು ಗಂಡಸ ಜಾತಿ ಈ ಊರಿನಾಗಿ ಎದುರು ಬಿದ್ದು ಉಂಟಾ ಇಲ್ವಾ? ನಿಜಾನು, ಸುಳ್ಳಾದ್ರೂ ಸುಳ್ಳನ್ನು, ಸುಳ್ಳು ತಟಪಟೆ ಬೇಡ. ಸಾವ. ನಾನು ನಿನ್ನ ಹಣ ಕೇಳೋದಿಲ್ಲ, ಆಸ್ತಿ ಕೇಳೋದಿಲ್ಲ, ಬಿಡು ಕೇಳೋದಿಲ್ಲ, ಬಂಗಾರ ಕೇಳೋದಿಲ್ಲ. 3 ಸಲ ಬೆಳ್ಳಿ, 3 ಸಲ ಬಂಗಾರ, 3 ಸಲ ಕಬ್ಬಿಣ ಹುಡುಡು ಗಟ್ಟಿ ಅಂತ ಮಾಡಿ ನಿನ್ನ ಬಲಗೆ ರಟಕ್ಕೆ ಬಿಡ್ತೀನಿ. ಬಕ್ಕ ನನ್ನ ಮಗ, ನಿನ್ನ ವೈರಿ. ಮುಂದಿನ ಅಮಾವಾಸ್ಯೆ ಒಳಗೆ ಮಂಗಳವಾರ ದಿವಸ ನಿನ್ನ ಮನೆ ಮುಂದೆ ಬಂದು ಮಠ ಮಧ್ಯಾಹ್ನದಲ್ಲಿ ಪಕ್ಕದ ರಕ್ತಕಾರಿ ಪ್ರಾಣ ಬಿಡಲಿಲ್ಲ ಅಂದ್ರ ಈ ಬಿಡುಬಿಡಕ್ಕೆ ರಾಮಚಂದ್ರ ಮಾತು ಏನಂತ ಹೇಳಿ ಮುಂದಿನ ಸಲ ನಾನು ಊರಿಗೆ ಬಂದಾಗ ಒಂದು ಕುರಿನ, ಒಂದು ಕೋಳಿ, ಒಂದು ಆಡು, ಒಂದು ಎಮ್ಮೆ, 100 ರೂಪಾಯಿ, ಒಂದು ಫಲ ಭತ್ತವ, ರಾಗಿ, ಜ್ವಾಳ ಕೊಟ್ಟು ಕಳಿಸಿ. ಇಲ್ಲ ಅಂದ್ರೆ ನಾಮರದ ನನ್ನ ಮಗನೇ, ನನ್ನ ಮನೆಗಳ ಬೇಡ ತೂ ಅಂತ ಉದ್ಗಿಸ್ಬಿಡ್ತು. ನೀವು ಮಾತಾಡಬೇಡ ಗೌಡ. ಜನಕ ಜನ ಸೇರಿದ ಜಾತ್ರೆ ಆಯ್ತು, ಮನಕ ಮನ ಸೇರಿದ್ರೆ ಮಾತಾಯ್ತು. ನಿನ್ನಂತ ಜಮೀನ್ದಾರ ಮಗನಿಗೆ ಕೂಡಿದ್ರೆ ಒಂದು ಕಣಜ, ಕಳೆದ್ರೆ ಒಂದು ಕಚ್ಚೆಪೌಡೆ. ಅರ್ಥವಾಯ್ತಾ? ಮನೆಯಲ್ಲಿ ಮುತ್ತೈದೆ ಲಕ್ಷ್ಮಿ ಇದ್ರೆ ಕರೆ. ನಾನಿನ ಮುತ್ತು, ರತ್ನ, ವಜ್ರ, ವೈಡೂರಿ ಕೇಳಿಲ್ಲ. ಒಂದು ಜೋಡಿ ಮರದಲ್ಲಿ ಒಂದಿಷ್ಟು ಜೋಳನೋ, ರಾಗಿನೋ, ಅಕ್ಕಿನೋ ತಂದು ಕೊಟ್ಬಿಡು. ಹಂಗೆ ನಿಂದು ಯಾವ್ದಾದ್ರು ಒಂದು ಹಳೆಯ ಸರ್ಟು, ಕೋಟು, ಪ್ಯಾಂಟ್ ಇದ್ರೆ ಕೊಟ್ಬಿಡು. ನಿನ್ನ ಹೆಸರು ಹೇಳಿ ಊರೂರ ಮೇಲೆ ಮೆರವಣಿಗೆ ಮಾಡ್ಬಿಡ್ತಿಲ್ಲ. ಅರ್ಥವಾಯ್ತಾ? ಏನು ಓದವನವನು? ನಮ್ಮಲ್ಲೇ ಕೆಲವ್ರು ಇದಾರೆ, 2-2, 3-3, 4-4 ಲಕ್ಷ ಸಂಬಳ ತಗೋತಾರೆ. ಮಾತಾಡ್ತಾರೆ ನೋಡ್ಬೇಕು. 5-5 ನಿಮಿಷಕ್ಕೂ ಒಂದೊಂದು ಅಕ್ಷರ ಈಚೆಗೆ ಬರ್ತವೆ. ನಮ್ಮ ಸ್ನೇಹಿತ ಯಾರೊಬ್ಬ ಕೇಳ್ದ, ಅಲ್ಲ ಸರ್ 2 ಲಕ್ಷ ಸಂಬಳ ತಗೋತಾರೆ, ಇದೇನ್ ಸರ್ ಇಷ್ಟು ನಿಧಾನಕ್ಕೆ ಮಾತಾಡ್ತಾರೆ? ಮತ್ತೇನ್ ಮಾಡ್ಬೇಕು? ನೀವು ಮಾತಾಡಿದ್ರೆ ಬುಡ್ಬುಡಕ್ಕೆ ಅಂತಾರೆ, ಹಂಗೆ ಮಾತಾಡ್ಬೇಕು ಸರ್. ಸ್ಪೀಡಾಗಿ ಮಾತಾಡ್ಬೇಕು. ಸ್ಪೀಡಾಗಿ ಅಂದ್ರೆ ನಲ್ಲಿ ತಿರ್ಗಿಸಿದ್ರೆ ನೀರು ಸುರಿತದಲ್ಲ, ಸುರ್ರ ಅಂತ ಬರ್ತದಲ್ಲ, ಹಂಗ್ ಸುರಿಬೇಕು ಮಾತು ಅಂದ್ರೆ. ನಾನು ಹೇಳ್ದೆ, ನಲ್ಲಿ ತಿರ್ಗಿಸಿದ ತಕ್ಷಣ ನೀರು ಸುರ್ರ ಅಂತ ಸುರಿಬೇಕಾದ್ರೆ ಓವರ್ ಹೆಡ್ ಟ್ಯಾಂಕಲ್ಲಿ ನೀರು ಇರ್ಬೇಕು. ಇಲ್ಲಿ ನೀರಿಲ್ಲದೆ ನಲ್ಲಿ ತಿರ್ಗಿಸಿದ್ರೆ ಅದು ತೊಟ ಅಂತ ಸುರಿತಿರ್ತದಪ್ಪ ಅಂತ. ಬಹಳ ಸಲ ಹೇಳ್ತೀನಿ, ವಿದ್ಯೆ ಅನ್ನೋದು ಯೂನಿವರ್ಸಿಟಿಗಳಲ್ಲೇ ಇಲ್ಲ. ವಿದ್ಯೆ ಅನ್ನೋದು ವಿದ್ಯಾವಂತರ ಹತ್ರವೇ ಇಲ್ಲ. ಜಗತ್ತಿನ ಎಲ್ಲ ಕಡೆ ಬಿದ್ದು ಹೊರಲಾಡ್ತಾ ಇರುತ್ತೆ. ನೋಡೋ ಕಣ್ಣಿರೋರಿಗೆ, ಸ್ವೀಕರಿಸುವಂತ ಮನಸ್ಸಿರೋರಿಗೆ ಜಗತ್ತು ಯಾವುದು ವಿದ್ಯೆ ಕೊಡಬಹುದು, ಎಲ್ಲವೂ ವಿದ್ಯೆ ಕೊಡಬಹುದು. ಬಂಧುಗಳೇ, ಇದು ತರಳಬಾಳು ಯೂನಿವರ್ಸಿಟಿ, ಇದೊಂದು ವಿಶ್ವವಿದ್ಯಾನಿಲಯ. ಇದು ಕೂಡ ವರ್ಷಕ್ಕೊಮ್ಮೆ ಹೀಗೆ ಲಕ್ಷಾಂತರ ಜನರನ್ನು ಸೇರಿಸಿ ನಮ್ಮಂಥವರು, ಬೇರೆ ಕ್ಷೇತ್ರದವರು, ಅವರೆಲ್ಲರೂ ಬಂದು ಮಾತಾಡೋದು. ನಿಮ್ಮ ಮನಸ್ಸಿಗೆ ಸಾಧ್ಯವಾದರೆ 4 ಅಭಿಪ್ರಾಯಗಳನ್ನ, ಜ್ಞಾನದ ತುಣುಕುಗಳನ್ನ ಅಂಟಿಸಿ ಹೋಗೋದು. ಪರಮ ಪೂಜ್ಯರು ಇಂಥದೊಂದು ಅದ್ಭುತವಾದ
ಘಟನೆಯನ್ನು ಇಲ್ಲಿ ಮಾಡ್ತಿದ್ದಾರೆ. ನಾನು ಬಹಳ ಸಲ ಹೇಳ್ತೀನಿ, ತರಳಬಾಳು ಹುಣ್ಣಿಮೆ ಅನ್ನೋದು ಕರ್ನಾಟಕದ ಪ್ರತಿ ವರ್ಷದ ಸಂಗತಿಗಳಲ್ಲಿ ಒಂದು ಮಹಾ ಘಟನೆ. ಕರ್ನಾಟಕದ ಇತಿಹಾಸದಲ್ಲಿ ಏನೇ ನಡೆಯುತ್ತೆ ಪ್ರತಿ ವರ್ಷ ಒಂದು ಮಹಾ ಘಟನೆ. ಅಂತ ಘಟನೆಯಲ್ಲಿ ನಾವು ಭಾಗಿಯಾಗುವುದಕ್ಕೋಸ್ಕರ ನಮಗೆ ಹೆಮ್ಮೆ ಇದೆ, ಸಂತೋಷ ಇದೆ, ಧನ್ಯತೆ ಇದೆ. ನಿಮ್ಮೆಲ್ಲರಿಗೂ ಮತ್ತೆ ತಲೆಬಾಗಿ ನಮಸ್ಕರಿಸಿ ನಾನು ವಿರಮಿಸ್ತೇನೆ. ನಮಸ್ಕಾರ.